ಎಲ್ರಿಗೂ ನಮಸ್ಕಾರ. ನಾನು ಲತಾ ಸೇವಿ, ಸಹಾಯಕ ಪ್ರಾಧ್ಯಾಪಕರು, ರಾಜ್ಯಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕಲಾ ವಿಜ್ಞಾನ ವಾಣಿಜ್ಯ ಶಿರಾ. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರಿಗೂ 12ನೇ ಸೆಷನ್ಗೆ ಆತ್ಮೀಯವಾದಂತಹ ಸ್ವಾಗತ. ಈ ದಿನದ ಟಾಪಿಕ್ ಇಂಡಿಪೆಂಡೆಂಟ್ ರೆಗ್ಯುಲೇಟರಿ ಕಮಿಷನ್ಸ್, ಸ್ವತಂತ್ರ ನಿಯಂತ್ರಣ ಆಯೋಗ. ಸಾರ್ವಜನಿಕ ಆಡಳಿತ ವ್ಯವಸ್ಥೆಯಲ್ಲಿ ದಕ್ಷತೆ ಮತ್ತು ಸಾಮಾಜಿಕ ನ್ಯಾಯವನ್ನು ಒದಗಿಸುವುದು ಅತ್ಯವಶ್ಯಕ. ಇವುಗಳ ಸಾಧನೆಗಾಗಿ ಆಡಳಿತ ವ್ಯವಸ್ಥೆಯಲ್ಲಿ ಹಲವಾರು ಹೊಸ ಸಂಸ್ಥೆಗಳು ಅಸ್ತಿತ್ವಕ್ಕೆ ಬಂದಿವೆ. ಅಂತಹ ಸಂಸ್ಥೆಗಳಲ್ಲಿ ಸ್ವತಂತ್ರ ನಿಯಂತ್ರಣ ಆಯೋಗಗಳು ಬಹುಮುಖ್ಯವಾದವುಗಳಾಗಿವೆ. ಸ್ವತಂತ್ರ ನಿಯಂತ್ರಣ ಆಯೋಗವನ್ನು ಪ್ರಪ್ರಥಮ ಬಾರಿಗೆ ಪರಿಚಯಿಸಿದಂತಹ ಕೀರ್ತಿ ವುಡ್ರೋ ವಿಲ್ಸನ್ ರವರಿಗೆ ಸಲ್ಲುತ್ತದೆ. ಇಂಟ್ರಡಕ್ಷನ್. Independent regulatory commissions are the typical contribution of the US Constitution. Their rise and development has taken place during the last 50 years. The American political and economic background has proved to be very fertile for the growth of such commissions. With the progress of industrialization and socialistic ideology, the span of state activity has also expanded tremendously. Normally, its natural result must have been the increase of executive powers, but the American Constitution is based upon the theory of separation of powers, in which there is feeling of mistrust and competition between the executive and the legislature. ಸ್ವತಂತ್ರ ನಿಯಂತ್ರಣ ಆಯೋಗವು ಅಮೆರಿಕ ಸಂವಿಧಾನದ ಟೀಕಾತ್ಮಕ ಬೆಳವಣಿಗೆಯಾಗಿದೆ. ಸುಮಾರು 50 ವರ್ಷಗಳ ಹಿಂದೆ ಸ್ವತಂತ್ರ ನಿಯಂತ್ರಣ ಆಯೋಗ ರೂಪಿತಗೊಂಡಿದ್ದು, ಅಮೆರಿಕದ ರಾಜಕೀಯ ಮತ್ತು ಆರ್ಥಿಕ ಹಿನ್ನೆಲೆಯಲ್ಲಿ ಬೆಳವಣಿಗೆಯಾಗಿ ಅತಿ ಹೆಚ್ಚು ಗಟ್ಟಿಯಾಗಿ ಆಯೋಗವು ನೆಲೆಯೂರಿದೆ. ಕೈಗಾರೀಕರಣ ಬೆಳವಣಿಗೆ, ಸಮಾಜವಾದದ ನೀತಿಗಳು ಹಾಗೂ ರಾಜ್ಯ ಮತ್ತು ರಾಜಕೀಯ ಚಟುವಟಿಕೆಗಳಿಂದ ಆಯೋಗವು ಕಾರ್ಯನಿರ್ವಹಿಸಲು ವಿಫಲಗೊಂಡಿದೆ. ಸಾಮಾನ್ಯವಾಗಿ ಕಾರ್ಯಾಂಗದ ಅಧಿಕಾರ ಹೆಚ್ಚಾದಷ್ಟು ಸಾಮಾನ್ಯ ಫಲಿತಾಂಶವು ಸಹಜವಾಗಿರುತ್ತದೆ. ಆದರೆ ಅಮೆರಿಕ ಸಂವಿಧಾನದಲ್ಲಿ ಅಧಿಕಾರ ವಿಭಜನಾ ಸಿದ್ಧಾಂತದ ಮೂಲದಲ್ಲಿ ಗೊಂದಲ ಮತ್ತು ಪೈಪೋಟಿಯ ನಡುವೆ ಕಾರ್ಯಾಂಗ ಮತ್ತು ಶಾಸಕಾಂಗದ ನಡುವೆ ಅಧಿಕಾರ ವಿಭಜಿತ ಸಿದ್ಧಾಂತವು ಸ್ವತಂತ್ರ ಕಾರ್ಯನಿರ್ವಹಣಾ ಆಯೋಗಕ್ಕೆ ತಡೆಯಾಗಿದೆ. Thus, increase in executive powers is not tolerable to the Congress. The best way the Congress found out was the establishment of independent regulatory commissions. The Congress not only established these commissions but also made them free from the executive control. ಕಾರ್ಯಾಂಗದ ಅಧಿಕಾರ ವಿಸ್ತರಣೆಯಾದಷ್ಟು ಕಾಂಗ್ರೆಸ್ ಸಹಿಸಲಿಲ್ಲ. ಅಮೆರಿಕದ ಕಾಂಗ್ರೆಸ್ ಉತ್ತಮ ಮಾದರಿಯಲ್ಲಿ ಸ್ವತಂತ್ರ ನಿಯಂತ್ರಣ ಆಯೋಗವನ್ನು ರೂಪಿಸಿ ಈ ಆಯೋಗಗಳನ್ನು ರಚಿಸಿರುವುದಷ್ಟೇ ಅಲ್ಲದೆ ಕಾರ್ಯಾಂಗದ ನಿಯಂತ್ರಣದಿಂದ ಮುಕ್ತಿಗೊಳಿಸಿದೆ. ಮೀನಿಂಗ್ ಆ್ಯಂಡ್ ಡೆಫಿನೇಷನ್ಸ್ ಆಫ್ ಇಂಡಿಪೆಂಡೆಂಟ್ ರೆಗ್ಯುಲೇಟರಿ ಕಮಿಷನ್ಸ್. The independent regulatory commissions are established by the Congress to protect and advance the public interest by controlling and regulating the activities of the powerful economic groups in the society. The single purpose for which they are established is the maintenance of fairness and equity in the public interest, to check unfair competition and to maintain fair and proper prices in their main task. ಸ್ವತಂತ್ರ ನಿಯಂತ್ರಣ ಆಯೋಗ ಕಾಂಗ್ರೆಸ್ಸಿನಿಂದ ಉಗಮಗೊಂಡು ಸಾರ್ವಜನಿಕ ಆರ್ಥಿಕ ಚಟುವಟಿಕೆಗಳನ್ನು ಮತ್ತು ಸಾರ್ವಜನಿಕ ಹಿತಾಸಕ್ತಿಯನ್ನು ಸಮಾಜವೊಂದರಲ್ಲಿ ನಿಯಂತ್ರಿಸುವ ಘಟಕವೇ ಸ್ವತಂತ್ರ ನಿಯಂತ್ರಣ ಆಯೋಗ. ಸ್ವತಂತ್ರ ನಿಯಂತ್ರಣ ಆಯೋಗವು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಉತ್ತಮ ಗುಣಮಟ್ಟದ ಸಮಾನತೆಯನ್ನು ನಿರ್ವಹಿಸುವ ಏಕೈಕ ಉದ್ದೇಶದಿಂದ ರೂಪಿತಗೊಂಡಿದೆ. According to the Professor Robert Sussman,
Independent regulatory commissions are bodies outside the regular administrative department which are peculiar to the constitutional setup of USA. They are a result of the separation of powers and pose a challenge to the powers of the Congress and the American President. ಪ್ರೊಫೆಸರ್ ರಾಬರ್ಟ್ ಸುಷ್ಮನ್ ರವರ ಪ್ರಕಾರ ಕ್ರಮಬದ್ಧ ಆಡಳಿತದ ಇಲಾಖೆಯಾಗಿದ್ದು ಹೊರಗಿನ ಮಂಡಳಿಯೊಂದು, ಅದರಲ್ಲೂ ವಿಶೇಷವಾಗಿ ಅಮೆರಿಕಾದ ಸಂವಿಧಾನದ ಅಡಿಯಲ್ಲಿ ರಚಿತವಾದ ಘಟಕವು ವಿಭಜಿತ ಅಧಿಕಾರ ಮತ್ತು ಅಧಿಕಾರದ ಸವಾಲುಗಳ ಫಲಿತಾಂಶವನ್ನು ಕಾಂಗ್ರೆಸ್ ಮತ್ತು ಅಮೆರಿಕಾದ ಅಧ್ಯಕ್ಷರಿಗೆ ನೀಡಿದೆ. Independent regulatory commissions is defined as those commissions established to regulate certain activities of national importance independently of the executive control. ಈ ಆಯೋಗವು ನಿರಂತರ ಚಟುವಟಿಕೆಗಳ ರಾಷ್ಟ್ರೀಯ ಪ್ರಾಮುಖ್ಯತೆ, ಅದರಲ್ಲೂ ಕಾರ್ಯಾಂಗದ ನಿಯಂತ್ರಣದ ಸ್ವತಂತ್ರ ಭಾಗವಾಗಿರುತ್ತದೆ. The independent regulatory commissions are a characteristically American device for the public regulations in private economic activities. The need for such regulations and control became apparent with the growing industrialization of that country during the 19th century, appearing first at the state level. The first independent regulatory commission set up by the federal government was the Interstate Commerce Commission, established in 1887. There are 9 regulatory commissions in the federal government of the USA. ಸ್ವತಂತ್ರ ನಿಯಂತ್ರಣ ಆಯೋಗವು ಅಮೆರಿಕಾದ ಸಾರ್ವಜನಿಕ ನೀತಿ ಮತ್ತು ಖಾಸಗಿ ಆರ್ಥಿಕ ಚಟುವಟಿಕೆಗಳ ಲಕ್ಷಣವಾಗಿದ್ದು, ಈ ಆಯೋಗವು ಅಮೆರಿಕಾದ ಕೈಗಾರೀಕರಣವನ್ನು ನಿಯಂತ್ರಿಸುವ ವಿಧೇಯಕವಾಗಿದ್ದು 19ನೇ ಶತಮಾನದಲ್ಲಿ ಅಸ್ತಿತ್ವಕ್ಕೆ ಬಂತು. ಮೊದಲನೆಯದಾಗಿ ಸ್ವತಂತ್ರ ನಿಯಂತ್ರಣ ಆಯೋಗವು ಸಂಯುಕ್ತ ಸರ್ಕಾರ, ಅದರಲ್ಲೂ ಅಂತರರಾಜ್ಯ ವಾಣಿಜ್ಯ ಆಯೋಗವು 1887ರಲ್ಲಿ ಉಗಮಗೊಂಡು 9 ಶಾಸನಬದ್ಧ ನಿಯಮಗಳನ್ನು ನಾವು ಅಮೆರಿಕಾದಲ್ಲಿ ವೀಕ್ಷಿಸಬಹುದು. The Interstate Commissions, the Interstate Commerce Commission, ಅಂತರರಾಜ್ಯ ವಾಣಿಜ್ಯ ಆಯೋಗ, the Civil Aeronautic Board, ನಾಗರಿಕ ವಿಮಾನ ಮಂಡಳಿ, the Federal Power Commission, ಸಂಯುಕ್ತ ಅಧಿಕಾರ ಆಯೋಗ, ದ ಫೆಡರಲ್ ಟ್ರೇಡ್ ಕಮಿಷನ್, ಸಂಯುಕ್ತ ವಾಣಿಜ್ಯ ಆಯೋಗ, ಫೆಡರಲ್ ಕಮ್ಯುನಿಕೇಷನ್ಸ್ ಕಮಿಷನ್, ಸಂಯುಕ್ತ ಮಾಧ್ಯಮ ಆಯೋಗ, ದ ನ್ಯಾಷನಲ್ ಲೇಬರ್ ರಿಲೇಷನ್ಸ್ ಬೋರ್ಡ್, ರಾಷ್ಟ್ರೀಯ ಕಾರ್ಮಿಕ ಸಂಬಂಧಿತ ಮಂಡಳಿ, ದ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಕಮಿಷನ್, ವಿನಿಮಯ ಆಯೋಗದ ರಕ್ಷಣೆ, The Board of Governors of the Federal Reserve System of Banks, ರಾಜ್ಯಪಾಲ ಮಂಡಳಿ ಮತ್ತು ಸಂಯುಕ್ತ ಮೀಸಲು ವ್ಯವಸ್ಥೆ, ದ ಟಾರಿಫ್ ಕಮಿಷನ್, ದರ ಆಯೋಗ ಅಥವಾ ಬೆಲೆ ಆಯೋಗ. ಈ ರೀತಿ ಸ್ವತಂತ್ರ ನಿಯಂತ್ರಣ ಆಯೋಗವು ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ಅತ್ಯಂತ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸ್ತಾ ಇದೆ. ಆ ನಂತರ ಇದು ಅನೇಕ ರಾಷ್ಟ್ರಗಳಲ್ಲೂ ಕೂಡ ಸ್ವತಂತ್ರ ನಿಯಂತ್ರಣ ಆಯೋಗಗಳು ಅಸ್ತಿತ್ವಕ್ಕೆ ಬಂದು ಯಶಸ್ವಿಯಾಗಿ ಕಾರ್ಯವನ್ನು ನಿರ್ವಹಿಸುತ್ತಾ ಇದ್ದಾವೆ. ಥ್ಯಾಂಕ್ ಯು, ಧನ್ಯವಾದಗಳು.